ಬ್ಯಾಚುಲರ್ಸ್ ರೂಮ್ ಒಳಗ ವೀಕೆಂಡ್ ಒಳಗ ಆಗೋದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ಬಟ್ಟಿ ಒಗ್ಯದ್ರಿ. ಈ ಸಂಡೇ ನಾ ಸ್ಪೆಷಲ್ ಆಗಿ ಮುಡುಪಾಗಿಟ್ಟಿದ್ದೆ ಈ ಬಟ್ಟಿ ಒಗೆ ಸಲಕ್ ನೋಡ್ರಿ. ಒಂದು ಮ್ಯಾಕ್ಸಿಮಮ್ ವೀಕೆಂಡ್ ಗಳು ಟ್ರಿಪ್ ಆರ್ಗನೈಸ್ ಇರೋ ಕಾರಣ ನಂದು ಪ್ರಾಪರ್ ಆಗಿ ನಿದ್ದೆ ಆಗ್ತಾ ಇರ್ಲಿಲ್ಲ. ವೀಕ್ ಡೇಸ್ ಒಳಗ್ ನಿದ್ದೆ ಮಾಡಮಪ್ಪ ಅಂತಂದ್ರ ಆಫೀಸಿಗೆ ಹೋಗೋದಿರ್ತದ್ರಿ. ಇವತ್ತು ಏನೋ ಗೊತ್ತಿಲ್ರಿ, ಮುಂಜಾನೆ 7:30 ಒಂದ್ಸರ ಎದ್ರಿ. ಸ್ವಲ್ಪ ಯಾಕೋ ಜಾಸ್ತಿ ನಿದ್ದೆ ಹೊಂಟಿತ್ತು. ಮತ್ ಇನ್ನೂ ಸ್ವಲ್ಪ ಮಲ್ಕೊಂಡು 8:30 ಎದ್ದಾವ್. ಮತ್ ಇನ್ನೂ ಸ್ವಲ್ಪ ನಿದ್ದೆ ಹೊಂಟದ ಅಂತೇಳಿ ಮಲ್ಕೊಂಡಿನ್ರಿ. ಮಲ್ಕೊಂಡು ಡೈರೆಕ್ಟ್ ಆಗಿ 11:30 ಎದ್ಬಿಟ್ಟಿನ್ರಿ. ಎಷ್ಟೋ ದಿನಗಳಾದ್ಮೇಲೆ ಈ ತರ ನಿದ್ದೆ ಮಾಡ್ಬಿಟ್ಟು ಬಾಳ್ ರಿಲ್ಯಾಕ್ಸ್ ಆಗಿ ಫೀಲ್ ಆಯ್ತು. ಶಕ್ತಿ ಪ್ರದರ್ಶನ ಮುಗಿಸ್ಕೊಂಡ್ ಬಂದು ಸೆಕ್ಸಿ ಸಾಂಬಾರು, ವೈಟ್ ರೈಸ್, ಶಿಸ್ತು ಊಟ ಮಾಡಿ ಅರೆ ಸಿದ್ದಿ ಟೆಂಪಲ್ ಹೋಗ್ಬೇಕಿತ್ರಿ. ಟೆಂಪಲ್ ಓಪನ್ ಆಗೋದು 5:30 ಈವ್ನಿಂಗ್. ನಮ್ಮ ಮಾಮ್ಸ್ 5:30 ಕರೆಕ್ಟ್ ಆಗಿ ಬಂದ್ಬಿಡ್ರಿ, ನಾನು 5:30 ಬಂದ್ಬಿಡ್ತೀನಿ ಅಂತೇಳಿ ಹೇಳಿ ಹೋಗಿನ್ರಿ. ನಾ ಅಲ್ಲಿ ಹೋಗಿದ್ದು 6:30 ಭಾಳ ದಿನ ಆಗಿದ್ಮೇಲೆ ನನ್ನ ಮಳೆಗ್ ಮೀಟ್ ಅದ. ನಾ ಮಳೆ ನೋಡ್ರಿ ನನಗ್ ಕೂನನೇ ಹಿಡಿಲತ್ತಿದಿಲ್ಲ. ಇವತ್ತಿಂದು ಆಫ್ ಡೇ ಟಾಸ್ಕ್ ಏನಿತ್ತಪ್ಪ ಅಂತಂದ್ರೆ ಹೆಂಗಾದ್ರು ಮಾಡಿ ನಮ್ಮ ಮಳೆಗ್ ನಗಸ್ಬೇಕು, ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಂತ. ಹಿಂಗೋ ಎಷ್ಟೋ ಹರಸಾಹಸ ಪಟ್ಟಿದ್ಮೇಲೆ ನಮ್ಮ ಮಳೆ ನಗಕ್ ಚಾಲು ಮಾಡನ್ರಿ. ಡಿನ್ನರ್ ಮುಗಿಸ್ಕೊಂಡು ಬ್ಯಾಕ್ ಟು ನಮ್ಮ ಮಾರ್ತಳ್ಳಿ ಕಡೆ ಎಂಟ್ರಿ ಕೊಟ್ಟೆವು. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.